ಏನಪ್ಪ ಕೂಪನ್ ಹಾಕ್ತಾರ ಕೂಪನ್ ಎಷ್ಟೊತ್ತ ಈ ಕಣ್ಣಲ್ಲಿ ಇನ್ನೀ ಏನೇನ್ ನೋಡ್ಬೇಕು ಕಾಣೆ. ಕೆಲಸ ಹತ್ರ ನಮ್ಮ ಹುಡುಗ ವಿಡಿಯೋ ಮಾಡೋಣ ಅನ್ಸೋದು ನಾಚಿಕ್ ಬೀಳ್ತಾ ಇರ್ತಾರ. ನವೀನ್ ಪಾಪ ಹಂಗಿಲ್ಲ, ಏನಾನ ಮಾಡೋ ಸುಮ್ಮನೆ ಇರ್ತಾನ, ಫುಲ್ ಜಾಲಿ ಅವನು. ಅಂದಂಗೆ ನಮ್ಮ ಕೆಲಸ ಬಂದ್ಬಿಟ್ಟು ಇವತ್ತು ಸ್ಟ್ರೆಚರಲ್ಲಿ ಪ್ರೆಸ್ಸಿಂಗ್ ಹಾಕ್ಕೊಡ್ಬೇಕಾಯ್ತು ರೋಲರಲ್ಲಿ. ಸರಿ ಎಲ್ಲರೂ ಅಡಿ ಲೆಕ್ಕ ಮಾಡ್ತಾರೆ, ಇವ್ರು ನಮ್ಗೆ ಗೊತ್ತಿರೋರೆ, ನಾವು ಅಡಿ ಲೆಕ್ಕ ಏನು ಮಾಡಿಲ್ಲ. ಸರಿ ಫಸ್ಟ್ ನೀಟಾಗೆಲ್ಲ ಪಟ್ಟಿ ಅಪ್ಲೈ ಮಾಡಿಬಿಡ್ಬೇಕು. ಅಪ್ಲೈ ಮಾಡಿದ್ದಾದಮೇಲೆ ರೋಲರಲ್ಲಿ ನೀಟಾಗಿ ಡಿಸೈನ್ ಹೇಳ್ಕೊಬೇಕು. ರೋಲರ್ ಜಾಸ್ತಿ ಪ್ರೆಸ್ ಮಾಡಬಾರ್ದು, ಅವಾಗ ನೀರಾಗ ಇದು ಮಾಡ್ಕೊತಾ ಇರ್ಬೇಕು. ಇಲ್ಲಾಂತಂದರೆ ಪಟ್ಟಿ ಎಲ್ಲ ಮೆತ್ಕೊಂಡು ಪ್ರಿಂಟು ಸರಿಯಾಗಿ ಬೀಳಲ್ಲ. ಸರಿ ಅಂತ ಹೇಳ್ಬಿಟ್ಟು ಈ ಕೆಲಸ ಎಲ್ಲ ಮುಗಿಸ್ಕೊಂಡಿದ್ದಾದ್ಮೇಲೆ ಅನಪಟ್ಟು ಕೆಲ್ಸಕ್ಕೆ ನಾಗಣ್ಣ ಬಂದು, ನಮ್ಮ ಕಾಲದಾಗ ಇವೆಲ್ಲ ಇರಲ್ಲಪ್ಪ, ಸುಮ್ಮನೆ ಎತ್ಕೊಂಡು ಒಂದು ಪರ್ಕೆತಿನ ಎಲ್ಲ ಮುಗ್ದೋಗೋದು, ನಿಮ್ಮ ಕಾಲದಾಗ ಏನೇನೋ ಗಿಲ್ಲಿಟ್ ಕೆಲಸಗಳು ಅನ್ನೋ. ನಮ್ಮ ಕೆಲಸ ಎಲ್ಲ ಲಾಸ್ಟ್ ಆಗಿತ್ತು. ಆಚೆಗಡೆ ಪ್ರೇಮರು ಮತ್ತು ಸ್ಟ್ರೆಚರ್ ಪ್ರೆಸ್ಸಿಂಗ್ ಎಲ್ಲ ಮುಗ್ದಿತ್ತು. ಅದೇ ನಾಗಣ್ಣ ಲಾಸ್ಟಾಗಿ ಬಂದು ನೋಡ್ಬಿಟ್ಟು, ಪರವಾಗಿಲ್ಲಪ್ಪ ಇವಾಗ ನೆರಡಾಗೈತೆ ನೋಡೋಕೆ, ಲುಕ್ ಎಲ್ಲ ಮನೆ ಅಂತ ಹೇಳಿದ್ನು. ಸರಿ ಇವತ್ತು ಭಾನುವಾರ ಆಗಿರೋದ್ರಿಂದ ನಾನು ಬೆಳಗ್ಗೆ ಚಿಕನ್ ತರೋಕ್ಕಾಗಿಲ್ಲ. ಸರಿ ಅಂದ್ಬಿಟ್ಟು ಮಧ್ಯಾಹ್ನದ ಆದಮೇಲೆ ಹೋಗಿ 1 kg ಚಿಕನ್ ತಗೊಂಡು ಮನೆಗೆ ಬಂದೆ. ಒಂದು ಬಿರಿಯಾನಿನೂ ಮತ್ತು ಚಿಕನ್ ಫ್ರೈ ಮಾಡಿದ್ರು. ನಮ್ಮ ಫ್ರೆಂಡು ಅನ್ನೋದಕ್ಕಿಂತ ನಮ್ಮ ಮಾವನು ಆತನ ಯಾವಾಗ ವೀಡಿಯೋಗಳು ನೋಡಿದಾಗೆಲ್ಲ, ಅಜ್ಜ ನೀನು ವೀಡಿಯೋಗಳು ನೋಡಿದಾಗೆಲ್ಲ ನಾನು ಹೊಟ್ಟೆ ಜಾಸ್ತಿ ಎತ್ಕೊಂಡ್ಬಿಡ್ತು. ಯಾವ್ದು ನಂಬು ಹಾಗೆ ಇಲ್ಲ. ಒಂದಿನೂ ಕರೆದು ನೀನು ಚಿಕನ್ ಮಟನ್ ಹಾಕಿಲ್ಲ ಅಂತ ಹೇಳಿದ್ನು. ಅದಕ್ಕೆ ನಾಳೆ ದೇವ್ರಿಗೆ ಬಂದ್ಬಿಡಪ್ಪ ಅಂತ ಹೇಳಿದ್ನಿ.